ವೀರ, ನೋಡುವನು ನಮ್ಮ ಮನೆ ಪರಿಸ್ಥಿತಿಯನ್ನು. ಸುಜಾತ ಸಾಯಲು ಕಾರಣವೇನು? ನನಗೂ ಅದೇ ಸಮಸ್ಯೆ ಆಗಿದೆ ಅಣ್ಣ. ಅವಳು ಯಾಕೆ ಅಲ್ಲಿಗೆ ಹೋದಳು ಅಂತ ತಿಳಿಯದಾಗಿದೆ. ಆ ಇನ್ಸ್ಪೆಕ್ಟರ್ ನೋಡಿದರೆ ಅವಳ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿಬಿಟ್ಟ. ಹೌದು ವೀರು, ಗೆಸ್ಟ್ ಹೌಸ್ಗೆ ಹೋಗಲು ಕಾರಣ ಶಿವಾನಂದ, ಅವಳು ಅಲ್ಲಿದ್ದಾಳಂತೆ ನಿನಗೆ ಫೋನ್ ಹಚ್ಚಿದವ್ರು ಯಾರು? ನಮ್ಮ ಫ್ಯಾಕ್ಟರಿಯ ಮಾಲೀಕನ ಧರ್ಮದಾಸ್ ನನಗೆ ಗೆಸ್ಟ್ ಹೌಸ್ ನಲ್ಲಿ ಇರುವೆ ಅಂತ ಫೋನ್ ಹಚ್ಚಿದ. ಸುಜಾತ ಗೆಸ್ಟ್ ಹೌಸ್ ನಲ್ಲಿ ಇರೋಳು ಅಂತ ಹೇಳಿದ. ಮುಂದಿನ ವಿಷಯ ನಿಮಗೂ ಗೊತ್ತಿದೆ. ಏನು, ನಿನಗೆ ಆ ಧರ್ಮದಾಸ್ ಫೋನ್ ಹಚ್ಚಿದ್ದನ? ಶಿವಾನಂದ್, ಇದರಲ್ಲಿ ಏನೋ ಮೋಸ ಅಡಗಿದೆ. ಅವನನ್ನು ಸರಿಯಾಗಿ ವಿಚಾರಿಸಿದ್ಯಾ? ಇಲ್ಲ, ನಾನಿನ್ನೂ ಕೆಲಸಕ್ಕೆ ಹೋಗಿಲ್ಲ. ನಾಳೆ ದಿನ ವಿಚಾರಿಸುವೆ. ವೀರ, ಆಗಿದ್ದು ಹಾಗೆ ಹೋಗಿದೆ. ಅವಳ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗಿದೆ. ಇದು ಹಣೆ ಬರವಲ್ಲ ಶಿವಾನಂದ್, ನಮ್ಮ ದೈವದಲ್ಲಿ ನಡೆದ ದುರಂತ. ಇದಕ್ಕೆ ಕಾರಣರಾದವರು ಯಾರು ಎಂದು ತಿಳಿದುಕೊಳ್ಳಲೇಬೇಕು. ನಾನು ಕೂಡ ಅದನ್ನೇ ಮಾಡುವೆ. ಮೊದಲು ಅವನ ಬಾಯಿಂದ ತಿಳಿದುಕೊಳ್ಳೋಣ, ಆಮೇಲೆ ಮುಂದಿನ ಕೆಲಸ. ವೀರು, ನಾನು ಕೆಲಸಕ್ಕೆ ಹೋಗಬೇಕು. ನಾನಿನ್ನು ಬರುವೆ. ನನಗೆ ಹೊರಗೆ ಹೋಗ್ಲಿಕ್ಕೆ ಮನಸ್ಸೆ ಬರ್ತಾ ಇಲ್ಲಪ್ಪ, ಬರ್ತಾ ಇಲ್ಲ. ಮುಂದೇನ್ ಮಾಡ್ಬೇಕೆಂದು ನನಗೆ ತಿಳಿಯೋದಾಗಿದೆ. ತಿಳಿಯದೆ ನಾವು ತಪ್ಪು ಮಾಡಿದೀವಿ ಅಣ್ಣ, ನಾವು ತಪ್ಪು ಮಾಡಿದೀವಿ. ಅವಳ ಮೇಲೆ ನಿಗಾ ವಹಿಸಿದರೆ ನಮಗೆ ಇಂಥ ಕಷ್ಟ ಬರುತ್ತಿರ್ಲಿಲ್ಲ ಅಣ್ಣ, ನಮಗೆ ಇಂಥ ಕಷ್ಟ ಬರುತ್ತಿರ್ಲಿಲ್ಲ. ರಾಯಣ್ಣ, ಬಡವರ ಬೆನ್ನೆಲುಬು ಆಗಿ ನ್ಯಾಯವನ್ನು ಕಾಪಾಡ್ತೀನಿ ಎಂದು ಮಾತು ಮಾತುಗೊಂದು ಹೇಳುತ್ತೀಯಲ್ಲ, ಎಲ್ಲಿದೆಯೋ ನಿನ್ನ ನ್ಯಾಯ? ಎಲ್ಲಿದೆಯೋ ನಿನ್ನ ಧರ್ಮ? ಒಡ ಹುಟ್ಟಿದ ತಂಗಿ ಅಪವಾದವರು ಇವತ್ತು ಸತ್ತು ಹೋದಳಲ್ಲ, ಅವಳಿಗೆ ಕೊಡಿಸೋ ನಿನ್ನ ನ್ಯಾಯವನ್ನು. ಅಣ್ಣ, ನ್ಯಾಯ ಎಂಬ ಕುದುರೆಯನ್ನು ಏರಿ ಎದುರಿಗೆ ಬಂದವರನ್ನು ಧ್ವಂಸ ಮಾಡಿ ನಮ್ಮ ಮನೆಗೆ ಕಳಂಕ ತಂದವರ ರುಂಡವನ್ನು ತಂದು ನಿನ್ನ ಪಾದದ ಮೇಲೆ ಬಿಸಾಕ್ತೀನಿ ಅಣ್ಣ, ನಿನ್ನ ಪಾದದ ಮೇಲೆ ಬಿಸಾಕ್ತೀನಿ. ತಮ್ಮಂದರ ಅಷ್ಟಕ್ಕೆ ಸಾಲದು ತಮ್ಮ. ಈ ಊರಲ್ಲಿ ಸೊಕ್ಕಿನಿಂದ ಇಟ್ಟು ದಿವಸ ನಿನ್ನ ತಡೆದು ನಾನು ತಪ್ಪು ಮಾಡಿದೆ. ಆದರೆ ಈ ಊರಲ್ಲಿ ಸೊಕ್ಕಿನಿಂದ ಮೆರೆತಿರುವ ಪುಡಾರಿ ನನ್ನ ಮಕ್ಕಳನ್ನೆಲ್ಲ ಸದೆ ಬಡಿದು ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ ಎಂದು ನನಗೆ ಮಾತು ಕೊಡಿರಿ. ಅಣ್ಣ, ಸೂರ್ಯಚಂದ್ರನ ಮೇಲಾನೆ ನಮಗೆ ಜನ್ಮ ನೀಡಿದವರ ಮೇಲೆ ಪ್ರಮಾಣ ಮಾಡಿ ಹೇಳಿ, ನಮ್ಮ ಮನೆತನಕ್ಕೆ ಮಸಿ ಬೆಳೆದವನು ಕತ್ತಲೆಯ ಸಾಮ್ರಾಜ್ಯದ ಒಡೆಯನಾಗಿರಲಿ, ದೂರ ದೇಶದ ದೊರೆಯಾಗಿರಲಿ, ನಿನ್ನ ಕಣ್ಣೆದುರಿಗೆ ದರದರನೆ ಎಳೆದು ತಂದು ಆ ಬೀರಸಿದ್ದೇಶ್ವರಿಗೆ ಹರಕೆಯ ಕುರಿಯಂತೆ ಕತ್ತರಿಸಿ ಹಾಕುವೆ. ಹೌದಣ್ಣ, ಹೌದು. ಯಾವ ಹಠಕ್ಕಾಗಿ ಮನೆ ಬಿಟ್ಟಿದ್ದೇನೋ ಅದಕ್ಕೆ ಮತ್ತಷ್ಟು ಪ್ರಚೋದನೆ ಕೊಟ್ಟ ಹಾಗೆ ಆಯಿತು. ಕೊಟ್ಟ ಮಾತಿಗೆ ರಕ್ತ ಹರಿದರೂ ಚಿಂತೆ ಇಲ್ಲ. ನಮ್ಮ ಮನೆಗೆ ಕಳಂಕ ತಂದವರ ರಕ್ತವನ್ನು ತಂದು ಅಭಿಷೇಕ ಮಾಡಿಸುತ್ತೇನೆ. ಅಲ್ಲಿಯವರೆಗೆ ಕಾದು ನೋಡಣ್ಣ ಈ ಜೋಡಿ ಹುಲಿಗಳ ಆರ್ಭಟ.
ನಾನಿನ್ನು ಬರುವೇನಣ್ಣ. ಅಣ್ಣ ನೀನು ಮನೆಗೆ ಹೋಗು, ನಾನು ಪೇಟೆಗೆ ಹೋಗಿ ಅಡುಗೆ ಸಾಮಾನು ತೆಗೆದುಕೊಂಡು ಬರುತ್ತೇನೆ. ಆಯ್ತಪ್ಪ, ಬೇಗನೆ ಬಾ. ವೀರ, ನನ್ನ ಅಣ್ಣನ ಕಣ್ಣು ತಪ್ಪಿಸಿ ಬರಬೇಕಾದ್ರೆ ಸ್ವಲ್ಪ ತಡವಾಯಿತು. ನಿಮ್ಮ ತಂಗಿ ಸತ್ತ ಸುದ್ದಿ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ಹಾ ಇರ್ಲಿ ಬಿಡು ಮಂಜುಳಾ, ಅವಳ ಬದುಕೆ ಅಷ್ಟಿತ್ತು, ಯಾರೇನ್ ಮಾಡೋಕ್ಕಾಗುತ್ತೆ. ಹಾ ನಿಮ್ಮಣ್ಣ ನಮ್ಮ ಮದುವೆ ವಿಚಾರವನ್ನು ಮಾತನಾಡಿದನ? ಇಲ್ಲ, ಅವನು ನಮ್ಮಿಬ್ಬರನ್ನು ಅಗಲಿಸುವ ವಿಚಾರದಲ್ಲಿದ್ದಾನೆ. ಬೆಂಗಳೂರಿನಲ್ಲಿ ವರ ಹುಡುಕಿದಾನಂತೆ ಹೇಳ್ತಾ ಇದ್ದ. ಹುಡುಕಲಿ ಮಂಜುಳಾ, ಹುಡುಕಲಿ. ನಿಮ್ಮಣ್ಣ ಇಡೀ ದೇಶವನ್ನು ಸುತ್ತಿದರೂ ಯಾವ ಪ್ರಯೋಜನವೂ ಇಲ್ಲ. ನಾಳೆ ದಿನ ನಮ್ಮ ಅಣ್ಣನನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರುತ್ತೇವೆ, ನಂತರ ಮುಂದಿನ ವಿಚಾರ. ನೋಡಿ, ನಮ್ಮ ಮನೆಗೆ ಬಂದಿದೆಯಾದ್ರೆ ನಿಮ್ಮ ಜೊತೆ ದೊಡ್ಡ ರಾದಂತ್ರವೇ ನಡಿಬಹುದು. ಬೇಡ ವೀರು, ಬೇರೆ ಯಾವುದಾದ್ರೂ ಉಪಾಯ ಹುಡುಕು, ಅದಕ್ಕೆ ನಾನಿದ್ದೀನಿ. ಮಂಜುಳಾ, ನಿಮ್ಮಣ್ಣನಿಗೆ ನಾನೆಂದೋ ಮೋಸ ಮಾಡಿ ನಿನ್ನನ್ನು ಕದ್ದೊಯ್ದು ಮದುವೆ ಆಗಬಹುದಾಗಿತ್ತು. ಆದರೆ ಅವನೇ ಕನ್ಯಾದಾನ ಮಾಡಿರ್ಬೇಕು, ಹಾಗೆ ಮಾಡುವೆ. ಈ ಮಾತು ಸತ್ಯ ಮಂಜುಳಾ. ಹಾಗಾದ್ರೆ ಈ ಮಾತು ನಾನು ನಂಬಬಹುದೇ? ನಂಬಿಕೆಗೆ ನಾನೆಂದು ದ್ರೋಹ ಮಾಡಿದವನಲ್ಲ. ನಿನ್ನ ಹೆಸರಿನ ಮೇಲೆ ನಾನೆಷ್ಟೋ ದಿನ ಜೀವವನ್ನೇ ತೆಗೆದಿದ್ದೇನೆ. ನಿನ್ನ ಪ್ರೀತಿಯ ನೆನಪಿಗಾಗಿ ಕರ್ಪೂರದ ತಾಜವನ್ನು ಉಡುಗೊರೆಯಾಗಿ ಕೊಟ್ಟಿದ್ದೇನೆ, ನಿನಗೆ ನೆನಪಿರ್ಬೇಕಲ್ಲ? ಹೌದು ವೀರ, ಅದು ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿದೆ. ನೋಡಿ, ದಿನಕ್ಕೊಂದು ಸರಿಯಾದ್ರೂ ನಿಮ್ಮನ್ನು ನಾನು ನೆನಪು ಮಾಡಿಕೊಳ್ತಾ ಇರ್ತೀನಿ. ಮುಂದೆ ಇಡೀ ಜಗತ್ತೇ ಬಾಗಿ ನಿಲ್ಲುತ್ತದೆ. ಈ ಹರೆಯದ ಹೊಂಗನಸಲ್ಲಿ, ಈ ಹುಬ್ಬಳ್ಳಿಯ ಸಾಲಿನಲ್ಲಿ ಒಂದು ಸೊಗಸಾದ ಗೀತೆಯನ್ನು ಹಾಡುವ ಆಸೆ. ಹೌದು, ಈ ನಿಮ್ಮ ಸಾಹಿತ್ಯದ ಮಾತುಗಳಿಗೆ ಪ್ರೇರಣೆ ಯಾರು? ಮತ್ತೇನು ಮಂಜುಳಾ, ನೀನೇ. ಮಲಪ್ರಭೆಯ ದಂಡೆಯ ಮೇಲೆ ಜುಳು ಜುಳು ಹರಿಯುವ ನೀರಿನ ನಾದ ಮಂಜುಳೆ ಎಂಬ ತಾಳ ಸೇರಿದಾಗ ನಾವಿಬ್ಬರು ಸಪ್ತಸ್ವರದಲ್ಲಿ ಹಾಡಿದ್ದೇವೆ. ಗುರುವಾಗಿ ನಿಮ್ಮ ಕಾವ್ಯಲ್ಲ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಾಮನು ನಾ ಸಹಿಸಲಾರೆ.